ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿವಾದ ಸಂಬಂಧ ಹೈಕೋರ್ಟ್ ಆದೇಶದಂತೆ ಕಲಬುರಗಿ ಜಿಲ್ಲಾಧಿಕಾರಿಗಳು ನಾಳೆ ಅವರ ಕಚೇರಿಯಲ್ಲಿ 11:30ಕ್ಕೆ ಶಾಂತಿ ಸಭೆಯನ್ನು ಕರೆದಿದ್ದಾರೆ. 10 ಸಂಘಟನೆಗಳು ಈ ಸಭೆಗೆ ಬರಬೇಕು ಅಂತ ನೋಟಿಸ್ ಕೊಡಲಾಗಿದೆ. ಒಂದು ಸಂಘಟನೆಯಿಂದ 3 ಜನರ ಸಭೆಗೆ ಹಾಜರಾಗಬೇಕು, ಲಿಖಿತವಾಗಿ ಹೇಳಿಕೆ ದಾಖಲು ಮಾಡಬೇಕು ಅಂತ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಮುಂಜಾಗ್ರತಾ ಕ್ರಮವಾಗಿ ಸಭೆ ನಡೆಸುವಂತಹ ಕಚೇರಿ ಸುತ್ತಮುತ್ತ ಅವಶ್ಯಕತೆ ಬಿದ್ದರೆ ನಿಷೇಧಾಜ್ಞೆ ಜಾರಿಗೊಳಿಸಲು ಕೂಡ ಚಿಂತನೆಯನ್ನು ಮಾಡಿಕೊಂಡಿದ್ದಾರೆ. ಡಿಸಿ ವರದಿಯನ್ನು ಆಧರಿಸಿ ಅಕ್ಟೋಬರ್ 30ಕ್ಕೆ ಹೈಕೋರ್ಟ್ಗೆ ಆದೇಶ ನೀಡುವ ಸಾಧ್ಯತೆ ಇದೆ. ಈ ಮಧ್ಯೆ ಪ್ರಚೋದನಕಾರಿ ಭಾಷಣ ಆರೋಪದಲ್ಲಿ ಆದೇಶ ಅಲ್ಲ, ಹೈಕೋರ್ಟ್ ವರದಿ ಕೊಡುವ ಸಾರಿ ಇನ್ನು ಪ್ರಚೋದನಕಾರಿ ಹೇಳಿಕೆ ಕೊಟ್ಟಂತಹ ಭಾಷಣ ಮಾಡಿದಂತಹ ಕಲ್ಲಡ್ಕ ಪ್ರಭಾಕರ್ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಪುತ್ತೂರು 6ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ ಆದೇಶ ಮಾಡಿದೆ. ಅಕ್ಟೋಬರ್ 29ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಆಲ್ ರೈಟ್, ಪಥಸಂಚಲನದ ಏನೋ ಒಂದು ತೀರ್ಮಾನ ಆಗತ್ತೆ. ಇವರು ಡಿ ಸಿಗಳು ಏನು ಬೇಕಾದ್ರೂ ಮಾಡ್ಕೋಬೋದು, ಎಸ್ ಪಿ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಅಲ್ಟಿಮೇಟ್ಲಿ ಹೈಕೋರ್ಟ್ ವಿಲ್ ಡಿಸೈಡ್ ಮಾಡಬೇಕಾ ಮಾಡಬಾರ್ದಂತ. ಇತರೆ ರಾಜ್ಯಗಳಲ್ಲಾಗಿರೋದು ನೋಡಿದ್ರೆ ಇಲ್ಲೂ ಪರ್ಮಿಷನ್ ಕೊಡಬೇಕು. ಭಾಳ ಸರಳವಾದ ಮಾನದಂಡ ಇದಕ್ಕಿರುವಂಥದ್ದು, ಅದಕ್ಕಿಂತ ದೊಡ್ಡದು ಏನಿಲ್ಲ. ಅದರಲ್ಲಿ ಯಾರು ನಡೆಸುವವರು, ಎಷ್ಟು ಹೊತ್ತಿಗೆ ಮತ್ತು ಎಂದು, ರಸ್ತೆ ಏನು, ಮಾರ್ಗ ಏನು, ಎಷ್ಟು ಜನ, ಎಷ್ಟು ಹೊತ್ತಿನಿಂದ ಎಷ್ಟು ಹೊತ್ತಿಗೆ, ಅರ್ಜಿಯನ್ನು ಮೊದಲು ಕೊಟ್ಟವರು ಯಾರು ಅವರಿಗೆ ಮೊದಲು, ಎರಡನೆಯ ಕೊಟ್ಟವರು ಎರಡನೆಯವರು. ಮೊದಲು ಕೊಟ್ಟವರು ಬೆಳಗ್ಗೆ 11 ಗಂಟೆ ಅಂದರೆ ಅವರಿಗೆ 11 ಗಂಟೆ, ಎರಡನೆಯವರು ಇಲ್ಲ ನಮಗೆ ಸಂಜೆ ಬೆಳಗ್ಗೆ 11 ಬೇಕು, ಮೊದಲನೆಯವರು ನಮ್ಗೆ 4 ಗಂಟೆ ಕೊಟ್ಟರು ಪರವಾಗಿಲ್ಲ, 4-11 ಬೆಳಿಗ್ಗೆ, ಅದು ಮಾರನೆಯ ದಿನ. ಇನ್ನು ನಾನು ಕೊಟ್ಟಿದ್ದೀನಿ ಅಂತ ಇನ್ನೊಂದು 16 ಆರ್ಗನೈಸೇಷನ್ ಬಂದರೆ 16 ಆರ್ಗನೈಸೇಷನ್ಗೂ ಅದೇ ನಿಯಮ, ಎಲ್ಲರಿಗೂ ಒಂದೇ ನಿಯಮ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಹಾಕಬೇಕು ಅಷ್ಟೇ. ನಿನ್ನೆ ಕೋಲಾರದಲ್ಲಿ ಹಾವೇರಿಯಲ್ಲಿ ಮಾಡಿದ್ರು ಸರ್, ಏನೂ ಸಮಸ್ಯೆ ಆಗಲಿಲ್ಲ. ಹೀಗಿದ್ದಾಗ ಸಮಸ್ಯೆ ಇಲ್ಲ. RSS ಅಲ್ಲ, DSS ಅಲ್ಲ, ಮತ್ತೆ ಖರ್ಗೆ ಇದು ಪ್ರಿಯಾಂಕ ಖರ್ಗೆ ಸಮಸ್ಯೆ ಇಲ್ಲಿ. ಸಮಸ್ಯೆ ಇರೋದು ಪ್ರಿಯಾಂಕ ಖರ್ಗೆ ಎಂಬ ವ್ಯಕ್ತಿಗಷ್ಟೇ, ಇದು ಬೇರೆ ಸಮಸ್ಯೆ ಅಲ್ಲ ಇದು. ಹಾಗಾಗಿ ಬೇರೆ ಕಡೆ ನಡೀತಾ ಇದೆ ಅದ್ರ ಪಾಡ್ಗದು. ಈಗ ಈ ಚಿತ್ತಾಪುರದಲ್ಲಿ RSSನ 80 ಜನನೋ 76 ಜನನೋ 133 ಜನನೋ ಅವ್ರಿಗೆ ಕೋಲ್ ಹಿಡ್ಕೊಂಡು ಹೋಗ್ತಾ ಇದ್ದಿದ್ರು, ಹೋಗ್ತಾ ಇರೋರು ಮುಗಿದೋಗಿರೋದು, ನಮಗೆ ಗೊತ್ತಾಗ್ತಾನೂ ಇರಲಿಲ್ಲ. ನಡೀತಾ ಅಂತ. ಇದು ಚಿತ್ತಾಪುರದಲ್ಲಾಗಿದೆ. ಹೌದಾ, ಅಲ್ಲೂ ಮಾಡಿದ್ರ ವೆರಿ ಗುಡ್ ಅಂತಿದ್ರು ಯಾರು, ಗೊತ್ತಾಗ್ತಾನೆ ಇಲ್ಲ. ಈಗೇನಾಗಿದೆ, ಹೈಲೈಟ್ ಮಾಡಿದ್ರು. ಮತ್ತೆ ಖರ್ಗೆ ಜೂನಿಯರ್ಗೆ ಥ್ಯಾಂಕ್ಸ್ ಹೇಳೋದು ಬೇಡವೇ? ಎಲ್ಲರೂ ಹೇಳಬೇಕು. ಎಷ್ಟು ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾ ಇದ್ದೀರಿ. ಹಿಂಗೆ ಮಾಡಿ 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 ಕಾಂಗ್ರೆಸ್ನವರು ಈ ಪರಿಸ್ಥಿತಿಗೆ ಬಂದಿದ್ದೀರಿ. ಯು ಹ್ಯಾವ್ ಸಿಂಪ್ಲಿ ಲಾಸ್ಟ್ ದಟ್ ಟಚ್. ಅದಕ್ಕೆ RSSಗೆ 10ಕ್ಕೆ 3 ಜನ ಯುವಕರು ಹೋಗ್ತಾರೆ, ನಿಮಗೆ 10ಕ್ಕೆ -6 ಜನ ಆದರೂ ಬರಲ್ಲ ನಿಮಗೆ ಯುವಕರು. ಅದಕ್ಕೆ ಹಂಗೆ ಆಗ್ತಿರೋದು ಇದು. ನೀವು ಮಾಡಿ 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 ಹಿಂಗೆ ಆಗ್ತಿದೆ. ಅದರ ಬದಲು ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರರು, ನೀವು ಒಂದು ಸಂಘಟನೆ ಕಟ್ಟಬೇಕು, ಅಷ್ಟು ಡಿಸಿಪ್ಲಿನ್ಡಾಗಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಮಾಡುವುದಕ್ಕೆ ಸ್ವಾರ್ಥರಹಿತ ಹುಡುಗರನ್ನ ಕರ್ಕೊಂಬಂದು ಆ ಥರ ಕಟ್ಟಬೇಕು. ಒಂದು ನಾಟ್ ಎ ಬ್ಯಾಡ್ ಐಡಿಯಾ. ಹೋದ್ರೋಯ್ತು ಮಿನಿಸ್ಟರ್ಗಿರಿ, ಹೋದ್ರೋಯ್ತು ರಾಜಕಾರಣ, ಬಿಟ್ಟು ಟೊಂಕ ಕಟ್ಟ್ರಿ. ಯಾರ ಹತ್ರ ಬರಲ್ಲ, ಎಲ್ಲರೂ ನೋಡೋಣ. ನೀವೇ ಒಂಥರ ಈಗ RSS ಸಂಸ್ಥಾಪಕರ ಥರ 50 ವರ್ಷ ಆದಮೇಲೆ ಫೇಮಸ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಖರ್ಗೆ ಜೂನಿಯರ್ ಕಟ್ಟಿದ ಸಂಘಟನೆ ಅಂತ ಅನ್ಬೋದೇನೋ ಜನ. ಕಟ್ರಿ. ಇದು ನಾನು ಹೇಳ್ತಿರೋದು ಸ್ವಾರ್ಥರಹಿತ ಸ್ವಯಂ ಸೇವಕರದ್ದು. ಕಾಸು ಕೊಟ್ಟಲ್ಲ, ಪ್ಯಾಕೆಟ್ ಕೊಡೋದು ಕಾಸು ಕೊಡೋದಲ್ಲ, ಆ ಥರ ಮಾಡಬಾರ್ದು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.